ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ದಿನಾಂಕ ಫೆಬ್ರವರಿ 28, 2026ರಂದು ಬೀಳ್ಕೊಡುಗೆ ಸಮಾರಂಭದಲ್ಲಿ ಶ್ರೀ ಎಂ.ಆರ್. ಚಂದ್ರಶೇಖರ್ ಅವರಿಗೆ ರೈಲ್ವೆ ಅಧಿಕಾರಿಗಳು ಹಾಗೂ ರೈಲ್ವೆ ಸಿಬ್ಬಂದಿಗಳು ಶುಭ ಕೋರಿದರು. ಸ್ಥಳ ರೈಲ್ವೆ ಕಾರ್ಯಾಗಾರ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪ್ರತಿಮೆಯ ಆವರಣ, ಅಶೋಕಪುರಂ, ಮೈಸೂರು. ಹಾಗೂ ನನ್ನ ವೈಯಕ್ತಿಕ ನೆಚ್ಚಿನ ಸ್ನೇಹಿತರಾದ ಚಂದ್ರಶೇಖರ್ ಅವರು ಈ ವರ್ಷಾಪ್ ಸೇವೆಯಿಂದ ನಿವೃತ್ತರಾಗ್ತಾ ಇದ್ದಾರೆ. 40 ವರ್ಷ ಸೇವೆ ಸಲ್ಲಿಸಿದ್ದಾರೆ. ತಮಗೆಲ್ಲ ಗೊತ್ತಿರೋ ಹಾಗೆ ರೈಲ್ವೆಯಲ್ಲಿ ಸೇವೆ ಸಲ್ಲಿಸೋದು ಭಾಳ ಕಷ್ಟ ಇದೆ. ನಾನು ಡಿವಿಷನ್ಗಳಿದ್ದಾಗ ನಮ್ಗೆ ಗೊತ್ತು ಎಷ್ಟು ಕಷ್ಟ ಆಗುತ್ತೆ ಅಂತ ಹೇಳಿ. ರೈಲ್ವೆ ಕೆಲಸ ತಗೊಳ್ಳೋದು ಕಷ್ಟ ಇದೆ, ರೈಲ್ವೆಯಲ್ಲಿ ಸೇವೆ ಮಾಡೋದು ಕಷ್ಟ ಇದೆ, ಸೇವೆ ಮಾಡಿ ಜನಪ್ರಿಯರಾಗೋದು ಇನ್ನೂ ಭಾಳ ಕಷ್ಟ ಇದೆ. ಇವು ಎಲ್ಲವನ್ನು ಚಂದ್ರಶೇಖರ್ ಸಂಪಾದಿಸಿದಂಥ ದಿನ ಇರುತ್ತೆ. ಚಂದ್ರಶೇಖರ್ ಅವರು ನಾನು 1990 ಅಪಾಯಿಂಟ್ಮೆಂಟ್ ಆದೆ. ಅಂದಿನಿಂದ ಚಂದ್ರಶೇಖರ್ ಅವ್ರನ್ನ ಆತ್ಮೀಯರು. ಅವ್ರು ಶ್ರೀಮತಿ ಭಾರತಿ ಅಂತಿದ್ರು. ಅವರು ನನ್ನ ತಂಗಿಯ ಸ್ನೇಹಿತರು, ಆತ್ಮಮಿತ್ರ ಅವರು. ಹೀಗಾಗಿ ಚಂದ್ರು ಮಿಸಸ್ ನಂಗೆ ತುಂಬ ಆತ್ಮೀಯರಾಗಿದ್ದರು. ಹೋಗ್ತಾ ಬರ್ತಾ ನಾವು ಮಾತಾಡಿಸ್ತಾ ಇದ್ವಿ, ತುಂಬ ಆತ್ಮೀಯತೆ ಇತ್ತು. ಹೀಗಾಗಿ ಚಂದ್ರಶೇಖರ್ ಅವರು ನಮಗೆ ಭಾಳ ದಿನದಿಂದ ಹತ್ತಿರದಲ್ಲಿದ್ದರು. ಇನ್ಫ್ಯಾಕ್ಟ್ 2003 ನಾನು ಮದುವೆ ಆದಾಗ ನನಗೆ ಚಿಕ್ಕಮ್ಮನಿಗೆ ಛತ್ರ ಅವರೇ ಕೊಡಿಸ್ತವ್ರು, ಅದು ನೆನಪಿದೆ. ಆವಾಗ ಅಲ್ಲಿ ಛತ್ರದ ದುಡ್ಡು ಜಾಸ್ತಿ ಇತ್ತು. ಚಂದ್ರಿಗೆ ನಾನು ಫೋನ್ ಮಾಡಿದೆ, ರಾತ್ರಿ 8:30 ಬಂದು ಮಾತಾಡಿ ನನ್ನ ಛತ್ರ ಮಾಡಿಸ್ಕೊಟ್ರು. ಹೀಗೆ ಯಾವುದೇ ಒಂದು ಸಾಮಾಜಿಕ ಸೇವೆ, ಜನರಿಗೆ ಸ್ಪಂದನೆ ಅಂತ ಒಂದು ಗುಣ ಚಂದ್ರಶೇಖರ್ ಇರ್ತದೆ. ಮೊಟ್ಟ ಮೊದಲನೇದಾಗಿ ನಮ್ಮ ದೇವರಾದಂಥ ಬಾಬಾ ಸಾಹೇಬರ ಪಾದ ಕಮಲಗಳಿಗೆ ನಮನ ಸಲ್ಲಿಸುತ್ತಾ, ತಾವೆಲ್ಲ ಇವತ್ತಿನ ದಿನ ಅತಿ ಹುರುಪಿನಿಂದ, ಉತ್ಸಾಹದಿಂದ ಈ ಒಂದು ನಿಮ್ಮ ಎಲ್ಲರ ನೆಚ್ಚಿನ ಪ್ರೀತಿಯ ಎಂ.ಆರ್. ಚಂದ್ರಶೇಖರ್ ಅವರ ಬೀಳ್ಕೊಡುಗೆ ಸಮಾರಂಭಕ್ಕೆ ಆಗಮಿಸಿದಿರ. ನನಗೆ ಬಹಳ ಖುಷಿ ಅನ್ಸುತ್ತೆ ಇವತ್ತಿನ ದಿನ ತಾವೆಲ್ಲ ಇಲ್ಲಿ ನೆರೆದಿದ್ದಕ್ಕೆ. ವೇದಿಕೆ ಮೇಲೆ ನನ್ನ ನೆಚ್ಚಿನ ಸಹೋದರ, ನಮ್ಮ ಆಲ್ ಇಂಡಿಯಾ SC/ST CEC ಅಡಿಷನಲ್ ಜನರಲ್ ಸೆಕ್ರೆಟರಿ ಹಾಗೂ SWR ಜನರಲ್ ಸೆಕ್ರೆಟರಿ ಆದಂತ ಮೋಹನ್ ಅವರೇ, ಡೆಪ್ಟಿ CPO ಮಾಯಗಣ್ಣ ಸರ್ ಅವರೇ, ನನ್ನ ಇನ್ನೊಬ್ಬ ಕಮಿಟಿ ಮೆಂಬರ್ ಆದಂತ ಅಡಿಷನಲ್ ಜನರಲ್ ಸೆಕ್ರೆಟರಿ ಆದಂತ ಸಣ್ಣ ಬೋರಯ್ಯನವರೇ, OBC ಆಲ್ ಇಂಡಿಯಾ OBC ಜನರಲ್ ಸೆಕ್ರೆಟರಿ ಆದಂತ ಗೋವರ್ಧನ್ ಅವರೇ, ಈ ವರ್ಕ್ಶಾಪಿನ ಮಜ್ದೂರ್ ಯೂನಿಯನ್ ಪದಾಧಿಕಾರಿಗಳೇ, ಇನ್ನುಳಿದ ಸಂಘಟನೆಯ ಪದಾಧಿಕಾರಿಗಳೇ, ನಮ್ಮ ಈ ವರ್ಕ್ಶಾಪಿನ AWM ಸಾಹೇಬ್ರೆ ಹಾಗೂ ಎಂ.ಆರ್. ಚಂದ್ರಶೇಖರ್ ಸಾಹೇಬ್ರ ಕುಟುಂಬ ವರ್ಗದವರೇ ಹಾಗೂ ಎಲ್ಲ ಕಾರ್ಮಿಕ ಬಂಧುಗಳೇ ಹಾಗೂ ಸಹೋದರಿಯರೇ, ಎಂ.ಆರ್. ಚಂದ್ರಶೇಖರ್ ಅವರ ಬಗ್ಗೆ ಈಗಾಗಲೇ ನೀವೆಲ್ಲ ಬಹಳಷ್ಟು ತಿಳ್ಕೊಂಡಿದ್ರಿ, ಹೇಳಿದ್ದಾರೆ. ಈ ಸಂಘಟನೆ ಅವರಿಗೆ ಸತತವಾಗಿ ಅವರ ಪದಾಧಿಕಾರಿಯಾಗಿ ಈ ರೈಲ್ವೆ ಇರುವಂತ SC/ST ಅಸೋಸಿಯೇಷನ್ ಮೆಂಬರ್ಸ್ಗೆ ಕಂಟಿನ್ಯೂ ಆಗಿ ಸೇವೆ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಅದಕ್ಕೆ ಆ ಸಂಘಟನೆ ಮೋಹನ್ ಅವ್ರಿಗೂ ಧನ್ಯವಾದ ತಿಳಿಸ್ತೀನಿ ಇದ್ರ ಮುಖಾಂತರ. ಯಾಕಂದ್ರೆ ಒಬ್ಬ ವ್ಯಕ್ತಿ ಒಂದು ಸಂಘಟನೆಯಲ್ಲಿ ಎಕ್ಸ್ಪೀರಿಯನ್ಸ್ ಇರುವಂತ ವ್ಯಕ್ತಿ ಇರೋದು ಬಹಳ ಒಳ್ಳೆ ಅಸೆಟ್. ಅವರ ಒಂದು ಎಕ್ಸ್ಪೀರಿಯನ್ಸ್ ಎಷ್ಟು ಉಪಯೋಗ ಆಗುತ್ತೆ ಮೆಂಬರ್ಸ್ಗೆ ಅಂದ್ರೆ ಪ್ರತಿಯೊಂದರಲ್ಲೂ ಸಾಧನೆ ಮಾಡ್ಬೋದು. ಚಂದ್ರಶೇಖರ್ ಅವ್ರ ಬಗ್ಗೆ ಯಾಕೆಂದ್ರೆ ಅವರನ್ನ ಮೊಟ್ಟ ಮೊದಲನೇದಾಗಿ ಎಂ.ಆರ್. ಚಂದ್ರಶೇಖರ್ ಅಂತ ಕರೆಯೋದು ಬರೀ ಅಫಿಷಿಯಲ್ ಆಗಿ ಆಫೀಸರ್ಸ್ ಅವರು ಮಾತ್ರ. ಇನ್ನೆಲ್ಲ ಕಾರ್ಮಿಕ ವರ್ಗ ಅವರ ಸ್ನೇಹಿತರೆಲ್ಲ ಕರೆಯೋದು ಚಂದ್ರಣ್ಣ ಅಂತಾನೆ ಅವ್ರು ಕರೆಯೋದು. ಯಾಕೆಂದ್ರೆ ಅವ್ರು ಯಾವ ರೀತಿ ಬಿಂಬಿಸ್ಕೊಂಡಿದ್ದಾರೆ ಅಂದ್ರೆ, ಅವ್ರು ಇನ್ನೊಬ್ರು ಆತ್ಮೀಯ ಸ್ನೇಹಿತರಿದ್ದಾರೆ, ಮಾಜಿ ಶಾಸಕರು,
MK ಸೋಮಶೇಖರ್ ಅಂತ, ಇವ್ರು MR ಚಂದ್ರಶೇಖರ್ ಅಂತ, ಅವ್ರು MK ಸೋಮಶೇಖರ್ ಅಂತ. ಅವ್ರಿಗೆ ಯಾರು MK ಸೋಮಶೇಖರ್ ಅಂತ ಕರೆಯಲ್ಲ, ಸೋಮಣ್ಣ ಅಂತಾನೆ ಕರೆಯೋದು. ಆ ರೀತಿ ಅವರು ಬಿಂಬಿಸ್ಕೊಂಡಿದ್ದಾರೆ. ಇದೊಂದು ಸಂತೋಷ ಸುದ್ದಿನ ನಾನು ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಕಾರ್ಮಿಕ ಬಂಧುಗಳೇ, ನಮ್ಮ ಚಂದ್ರಶೇಖರ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ 40 ವರ್ಷ 3 ತಿಂಗಳು 9 ದಿನಗಳ ಕಾಲ ರೈಲ್ವೆಯಲ್ಲಿ, ನಮ್ಮ ಕಾರ್ಯಾಗಾರದಲ್ಲಿ ಮತ್ತು ಮೈಸೂರು ವಿಭಾಗ ಎಲ್ಲ ಕಡೆನೂ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಬಟ್ ಯಾವುದೇ ರೀತಿ ಒಂದು ಕಪ್ಪು ಚುಕ್ಕಿ ಇಲ್ಲದೆ ಅವರು ಸರ್ವಿಸ್ ಮಾಡಿದ್ದಾರೆ ಅನ್ನೋಕ್ಕೆ ತುಂಬಾ ಹೆಮ್ಮೆಯ ವಿಚಾರ. ಆಗಮಿಸಿರುವ ನಮ್ಮ ಮೈಸೂರು ರೈಲ್ವೆ ಕಾರ್ಯಾಗಾರದ ಡೆಪ್ಟಿ CWM ಆದಂತ ಧರ್ಮೇಂದ್ರ ಕುಮಾರ್ ಸಾಕ್ಯ ಸರ್ ಅವರೇ, ಹಾಗೂ ಡೆಪ್ಟಿ CPO ಮೈಗಣ್ಣ ಸರ್ ಅವರೇ, ಹಾಗೂ ಆಲ್ ಇಂಡಿಯಾ SC/ST ಅಸೋಸಿಯೇಷನ್ನ ಸೌತ್ ವೆಸ್ಟರ್ನ್ ರೈಲ್ವೆ ಜನರಲ್ ಸೆಕ್ರೆಟರಿ ಅವರಾದಂತ ಮೋಹನ್ ಸರ್ ಅವರೇ, ಹಾಗೂ ಆಲ್ ಇಂಡಿಯಾ SC/ST ಅಸೋಸಿಯೇಷನ್ SWR ಝೋನಲ್ನ ಅಧ್ಯಕ್ಷರಾದಂತ ಝೋನಲ್ ಪ್ರೆಸಿಡೆಂಟ್ ಆದಂತ ದಾಮಣ್ಣನವರೇ, ಹಾಗೂ ಝೋನಲ್ ಪದಾಧಿಕಾರಿಗಳಾದಂತ ಸಣ್ಬೋರಯ್ಯರವರೇ, ಹಾಗೂ ಆಲ್ ಇಂಡಿಯಾ OBC ಅಸೋಸಿಯೇಷನ್ನ ಜನರಲ್ ಸೆಕ್ರೆಟರಿ ಅವರಾದಂತ ಗೋವರ್ಧನ್ ಸರ್ ಅವರೇ, ಮೈಸೂರು ರೈಲ್ವೆ ಕಾರ್ಯಾಗಾರದ SWRM ಕಾರ್ಯದರ್ಶಿ ಅವರಾದಂತ ಸ್ನೇಹಿತರು ಆದಂತ ಯತಿರಾಜ್ ಸರ್ ಅವರೇ, SWRES ನ ಕಾರ್ಯದರ್ಶಿ ಅವರಾದಂತ ರಾಮಕೃಷ್ಣ ಸರ್ ಅವರೇ, ಹಾಗೂ AWM ಸರ್ ಅವರೇ, ಬಾಲು ಸರ್ ಅವರೇ, ನಮ್ಮ ಎಲೆಕ್ಟ್ರಿಕಲ್ ಬ್ರಾಂಚ್ ನ DE ಸರ್ ಅವರೇ, ಹಾಗೂ ಎಲ್ಲ ಕಾರ್ಮಿಕ ಬಂಧುಗಳೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಕುಟುಂಬ ವರ್ಗದವರೇ, ಇವತ್ತೊಂದು ದಿವಸ ನನ್ನ 40 ವರ್ಷಗಳ ಸುದೀರ್ಘ ಸೇವೆಯಲ್ಲಿ ಇಂದು ನಾನು ನಿವೃತ್ತಿ ಆಗ್ತಾ ಇದ್ದೀನಿ. ರೈಲ್ವೆಯಲ್ಲಿ ಸೇವೆಯನ್ನ ಸಲ್ಲಿಸಿ 40 ವರ್ಷಗಳ ಕಾಲ ಅವಧಿಯಲ್ಲಿ ಈ ಸೇವೆಯನ್ನ ಸಲ್ಲಿಸಿ ಇಂದು ನಿವೃತ್ತಿ ಆಗ್ತಾನೆ. ಈ ನಿವೃತ್ತಿ ಸುದೀರ್ಘ ಸೇವೆಯಲ್ಲಿ ನಾನು ಕಂಡಂತ ಅನೇಕ ಸಂದರ್ಭಗಳು ಮತ್ತು ಭಾವನಾತ್ಮಕ ಅಂಶಗಳು ಬಹಳಷ್ಟಿದೆ. ಎಲ್ಲಾನು ನೋವು, ನಲಿವು, ಕಷ್ಟ, ಸುಖ ಎಲ್ಲನೂ ಈ 40 ವರ್ಷಗಳ ಅವಧಿಯಲ್ಲಿ ನಾನು ಕಂಡಿದ್ದೇನೆ. ವರ್ಕ್ಶಾಪ್ ನಲ್ಲಿ ನಾನು ಕೆಲಸಕ್ಕೆ ಸೇರ್ಬೇಕಾದ್ರೆ 196 ರೂಪಾಯಿ ಬೇಸಿಕ್ ಇತ್ತು, 196 ರುಪೀಸ್ ಬೇಸಿಕ್ ಇತ್ತು, 300 ರೂಪಾಯಿ ಸಂಬಳ ಬರ್ತಾ ಇತ್ತು ನನಗೆ. ಆ ಇದರಲ್ಲಿ ಅವಧಿನಲ್ಲಿ ಪೇ ಕಮಿಷನ್ ಆದಾಗಲೇ ನಮಗೆ ನಾವು ಸಂಬಳ ನೋಡಿದ್ದು ಅಂತ ಕಾಣಿಸುತ್ತೆ. ಆ ಇದರಲ್ಲಿ ಮತ್ತೆ ನಿಮ್ಮಗಳ ಪ್ರೀತಿ ವಿಶ್ವಾಸ, ಅಧಿಕಾರಿಗಳ ಪ್ರೀತಿ ವಿಶ್ವಾಸ ಎಲ್ಲನೂ ನಾನು ಗಳಿಸಿದ್ದೇನೆ ಈ 40 ವರ್ಷಗಳಲ್ಲಿ. ಈ ನಾನು ಕಾರ್ಮಿಕನಾಗಿ ಕಾರ್ಮಿಕ ವರ್ಗದಲ್ಲಿ ನಾನು ಸೇವೆಗೆ ಸೇರಿ ಸೂಪರ್ವೈಸರ್ ಅಧಿಕಾರಿ ವರ್ಗದಲ್ಲಿ ನಾನು ನಿವೃತ್ತಿ ಆಗ್ತಾ ಇದ್ದೇನೆ. ನನಗೆ ಹೆಮ್ಮೆ ಪಡ್ತಾ ಇದ್ದೀನಿ. ಇದನ್ನ ಪ್ರೀತಿ ವಿಶ್ವಾಸ ನಿಮ್ಗಳ ಇದರಲ್ಲಿ. ಮತ್ತೆ ನನಗೆ ಸಹಕಾರ ರಂಗದಲ್ಲಿ ಸಾಕಷ್ಟು ಪ್ರೀತಿಯನ್ನ ನೀವುಗಳೆಲ್ಲ ಕೊಟ್ಟಿದ್ದೀರಾ. 5 ಬಾರಿ 25 ವರ್ಷಗಳ ಕಾಲ ನೀವು ಸತತವಾಗಿ ನನ್ನನ್ನ ಜಯಶೀಲರನ್ನಾಗಿ ಮಾಡಿಸಿ ಈ ಅಕೀರ್ತಿ ತಮಗೆ ಸೇರ್ಬೇಕು ಅಂತ ಕೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಮತ್ತೆ ಇದೇ ರೀತಿ ನಮ್ಮ ಮೈಸೂರು ರೈಲ್ವೆ ಕಾರ್ಯಾಗಾರದ SC/ST ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿ 2022ರಲ್ಲಿ ನಾನು ಮೋಹನ್ ಸರ್ ಅವರು ಹೇಳಿದ್ರು, ನಮ್ಮ ಅಸೋಸಿಯೇಷನ್ಗೆ ಬಂದು ಸರ್ವಿಸ್ ಮಾಡುವಂತ. ಸರ್ ಇಲ್ಲ, ನಾನು ಬ್ಯಾಂಕ್ ನಲ್ಲೇ ಇದ್ದೀನಿ, ಅಲ್ಲೂ ಸರ್ವಿಸ್ ಮಾಡ್ತಾ ಇದ್ದೀನಿ, ಇಲ್ಲ ನಮ್ಮ ಜೊತೆ ಸೇರ್ಕೊಂಡು ನೀನು ಸರ್ವಿಸ್ ಮಾಡು ಅಂತ. ಖಂಡಿತ ಆಯ್ತು ಅಂತ ಒಪ್ಕೊಂಡು ಸದಾ ನನ್ನ ಕೈನಲ್ಲಿ ಕಾರ್ಮಿಕ ವರ್ಗಕ್ಕೆ ಅಧಿಕಾರಿಗಳೊಂದಿಗೆ ಸಮಾಲೋಚಿಸಿ ಏನಾಗುತ್ತೆ ಅದನ್ನ ಚಾಚು ಚಮತೆ ನಿಷ್ಠೆಯಿಂದ ನಾನು ನನ್ನ ಕೈನಲ್ಲಾಗಿದ್ದ ಕೆಲಸನ ನಾನು ಮಾಡಿದ್ದೀನಿ ಅಂತ ಹೇಳಲಿಕ್ಕೆ SC/ST ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿ ಹೆಮ್ಮೆನ ಪಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತೆ ಇದೇ ರೀತಿ ಇನ್ನು ಮುಂದೆನೂ ಈ ಪ್ರೆಸಿಡೆಂಟ್ ಪೋಸ್ಟ್ ನ ಮುಂದುವರಿಸ್ಕೊಂಡು ಹೋಗು ಅಂದ್ಬಿಟ್ಟು ಎಲ್ಲ ಇದು ಹೇಳ್ಕೊಂಡಾಗ ನಾನು ಬೇಡ ಅಂತ ಹೇಳಿದ್ರು ಇಲ್ಲ, ನೀನು ನಮ್ಮ ಅಸೋಸಿಯೇಷನ್ ಅಲ್ಲಿ ಇರಬೇಕು, ನಿನ್ ಸೇವೆ ಸರ್ವಿಸ್ ಬೇಕು ಅಂತ ಹೇಳಿದೆ. ಅದಕ್ಕೋಸ್ಕರ ನಾನು ಯಾವಾಗ್ಲೂ ನಿಮ್ ಜೊತೆ ಜನಗಳ ಸರ್ವಿಸ್ ಮಾಡ್ಲಿಕ್ಕೆ ನಾನು ಇರ್ತೀನಿ, ಸದಾ ನಿಮ್ ಸೇವೆಯಲ್ಲಿ ಇರ್ತೀನಿ ಅಂತ ಹೇಳ್ತಾ ನನ್ನ ಈ ಕಾರ್ಯಕ್ರಮಕ್ಕೆ, ಅಭಿನಂದನಾ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಇವತ್ತು ಇಷ್ಟುವತ್ತವರೆಗೂ ನೀವು ಎಲ್ಲಾನು ಇದು ಮಾಡ್ಕೊಂಡಿದ್ದಕ್ಕೆ ನಾನು ತುಂಬಾ ನಮ್ಮ ಪ್ರೀತಿ ನಮ್ಮ ಎಲ್ಲಾನು ಅಭಾರಿಯಾಗಿದ್ದೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ನನ್ನ ಎರಡು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭೀಮ್. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ.
ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.